ನನ್ನ ಕಣ್ಣಿಗೆ ನನಗೆ ನೀರು ಬಂದ್ಬಿಡ್ತು, ಕಣ್ಣೀರು ಬಂದ್ಬಿಡ್ತು ನನಗೆ. ಯಾಕಂದರೆ ಆಕೆ ಆ ವರ್ಡ್ಸ್ ಎಲ್ಲ ಯೂಸ್ ಮಾಡಿರೋದೆಲ್ಲ ಒಂಥರದ್ದು ಅದ್ಭುತವಾದ ವರ್ಡ್ಸ್. ತಂದೆನಲ್ಲಿ ಮಗು ನೋಡ್ತಾಳೆ, ಮಕ್ಕಳು ನೋಡಿ, ತಂದೆನಲ್ಲಿ ಮಗು ನೋಡ್ತಾಳೆ. ನಾನು ಅವಳನ್ನೆಲ್ಲ ತಾಯಿ ನೋಡ್ತೀನಿ, ಮಗಳಲ್ಲಿ ತಾಯಿ ನೋಡ್ತೀನಿ, ಅವಳ ತಂದೆಯಲ್ಲಿ ಮಗು ನೋಡ್ತಾಳೆ. ಈ ಬದುಕೆ ಹಾಗೆ, ಈ ಬದುಕೆ ಹಾಗೆ. ಸೊ ಹಾಗಾಗಿ ಯಶೋಧ ತುಂಬ ಖುಷಿಯಾಯಿತು ಇಲ್ಲಮ್ಮ, ಹಾಗೆ ಬದುಕಲ್ವಾ, ಬದುಕೆ ಹಾಗೆ. ಯಾಕೆಂದರೆ ನಮ್ಮ ಹತ್ರ ಏನಿದೆ, ಬೇರೆ ಏನಿದೆ, ಕೊಡೋಕ್ಕೇನಿದೆ? ಒಂದೊಂದು ಹೇಳ್ತೀನಿ, ನಮ್ಮ ಈ ಜಗತ್ತಲ್ಲಿ ಪ್ರತಿಯೊಂದು ವಸ್ತುಗಳು ಸಿಕ್ಕಬೇಕಾದ್ರೆ ನಾವೇನೋ ಪುಣ್ಯ ಪಡೆದಿರಬೇಕು. ಆ ಪುಣ್ಯ ದಾರಿ ತೋರಿಸೋರು ಯಾರಂದರೆ ನಮ್ಮ ಅಕ್ಕಪಕ್ಕದವರೇ. ಇವತ್ತು ಈ ಒಂದು ಕಾಲಘಟ್ಟದಲ್ಲಿ ನಮ್ಮೂರೇ ಜನ ಇದ್ವಿ ಮನೆಯಲ್ಲಿ. ಮೇಘನಾನೂ ಇರಲಿಲ್ಲ ನನ್ನ ಬರ್ತ್ಡೇ ದಿವಸ, ಅವಳು ಮಂಗಳೂರಲ್ಲಿದ್ಲು. ಸೊ ನಾನು, ಪ್ರಮೀಳಾ, ರಾಯನ್ ಕುಣಿತಾ ಇದ್ದ ಕೇಕ್ ಕಟ್ ಮಾಡೋ ಟೈಮಲ್ಲಿ. ಇವತ್ತು ಜಂಪಿಂಗ್ ವಿತ್ ಜಾಯ್, ಇಲ್ಲಿ ಅಲ್ಲಿ ಓಡಾಡ್ತಾನೆ. ನಮ್ಗೆ ಅಷ್ಟು ಖುಷಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ತಾತ, ಹ್ಯಾಪಿ ಬರ್ಡೇ ಯು ತಾತ ಅಂತ ಅವನೇ ಹೇಳಿದ್ದು, ನಾವು ಯಾರೂ ಹಾಡಲೇ ಇಲ್ಲ. ಐ ವಿಲ್, ನನಗೆ ಅಮೇಝಿಂಗ್ ಕಿಡ್, ಗಾಡ್ಸ್ ಸೆಂಟ್ ಚೈಲ್ಡ್, ರಾಯನ್ ರಾಜ್ ಸರ್ಜಾ. ನನ್ನ ಕಣ್ಣಿಗೆ ನನಗೆ ನೀರು ಬಂದ್ಬಿಡ್ತು, ಕಣ್ಣೀರು ಬಂದ್ಬಿಡ್ತು ನನಗೆ. ಯಾಕಂದರೆ ಆಕೆ ಆ ವರ್ಡ್ಸ್ ಎಲ್ಲ ಯೂಸ್ ಮಾಡಿರೋದೆಲ್ಲ ಒಂಥರದ್ದು ಅದ್ಭುತವಾದ ವರ್ಡ್ಸ್. ತಂದೆನಲ್ಲಿ ಮಗು ನೋಡ್ತಾಳೆ, ಮಕ್ಕಳು ನೋಡಿ, ತಂದೆನಲ್ಲಿ ಮಗು ನೋಡ್ತಾಳೆ. ನಾನು ಅವಳನ್ನೆಲ್ಲ ತಾಯಿ ನೋಡ್ತೀನಿ, ಮಗಳಲ್ಲಿ ತಾಯಿ ನೋಡ್ತೀನಿ, ಅವಳ ತಂದೆಯಲ್ಲಿ ಮಗು ನೋಡ್ತಾಳೆ. ಈ ಬದುಕೆ ಹಾಗೆ, ಈ ಬದುಕೆ ಹಾಗೆ. ಸೊ ಹಾಗಾಗಿ ಯಶೋಧ ತುಂಬ ಖುಷಿಯಾಯಿತು ಇಲ್ಲಮ್ಮ, ಹಾಗೆ ಬದುಕಲ್ವಾ, ಬದುಕೆ ಹಾಗೆ. ಯಾಕೆಂದರೆ ನಮ್ಮ ಹತ್ರ ಏನಿದೆ, ಬೇರೆ ಏನಿದೆ, ಕೊಡೋಕ್ಕೇನಿದೆ? ಒಂದೊಂದು ಹೇಳ್ತೀನಿ, ನಮ್ಮ ಈ ಜಗತ್ತಲ್ಲಿ ಪ್ರತಿಯೊಂದು ವಸ್ತುಗಳು ಸಿಕ್ಕಬೇಕಾದ್ರೆ ನಾವೇನೋ ಪುಣ್ಯ ಪಡೆದಿರಬೇಕು. ಆ ಪುಣ್ಯ ದಾರಿ ತೋರಿಸೋರು ಯಾರಂದರೆ ನಮ್ಮ ಅಕ್ಕಪಕ್ಕದವರೇ. ಇವತ್ತು ಈ ಒಂದು ಕಾಲಘಟ್ಟದಲ್ಲಿ ನಮ್ಮೂರೇ ಜನ ಇದ್ವಿ ಮನೆಯಲ್ಲಿ. ಮೇಘನಾನೂ ಇರಲಿಲ್ಲ ನನ್ನ ಬರ್ತ್ಡೇ ದಿವಸ, ಅವಳು ಮಂಗಳೂರಲ್ಲಿದ್ಲು. ಸೊ ನಾನು, ಪ್ರಮೀಳಾ, ರಾಯನ್ ಕುಣಿತಾ ಇದ್ದ ಕೇಕ್ ಕಟ್ ಮಾಡೋ ಟೈಮಲ್ಲಿ. ಇವತ್ತು ಜಂಪಿಂಗ್ ವಿತ್ ಜಾಯ್, ಇಲ್ಲಿ ಅಲ್ಲಿ ಓಡಾಡ್ತಾನೆ. ನಮ್ಗೆ ಅಷ್ಟು ಖುಷಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ತಾತ, ಹ್ಯಾಪಿ ಬರ್ಡೇ ಯು ತಾತ ಅಂತ ಅವನೇ ಹೇಳಿದ್ದು, ನಾವು ಯಾರೂ ಹಾಡಲೇ ಇಲ್ಲ. ಐ ವಿಲ್, ನನಗೆ ಅಮೇಝಿಂಗ್ ಕಿಡ್, ಗಾಡ್ಸ್ ಸೆಂಟ್ ಚೈಲ್ಡ್, ರಾಯನ್ ರಾಜ್ ಸರ್ಜಾ.